ಓಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಗಿರಾಪತಿ ಮಾಧ್ಯಾದಿ ಪರದೇಶ ಪರಪ್ರದಂ. ಯಾವುದಾಯ್ತೀಗ? ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರಧಾರಿಣ ಬೇಸುರ ಸರ್ತಃ ವೇದೃತಿ ವಿವೃತಿ ವೇದೃ ವಿಧಾತಃ ಅಂತೇಳಿ ಅದರಲ್ಲಿ ಮುಂದೇನು ಬಂದಿದೆ ಮಾತೀಗ? ಯಾವ ಕೇಶವ ಆಯಿತು. ಕೇಶವ ಶಾಸಕ ವಂದೇ ಪಾಶಧರಾಚ್ಯುತ ಶೂರವರೇಶ ನಾರಾಯಣಾಮಲ ಕಾರಣ ವಂದೇ ಕಾರಣ ಪೂರ್ಣವರೇಣ್ಯ. ಕೇಶವ ನಾರಾಯಣ ಮಾಧವ ಮಾಸ ನಿಯಾಮಕ ರೂಪಗಳು. ಅದರಲ್ಲಿ ಕೇಶವ ಮಾರ್ಗಶಿರ ಮಾಸಕ್ಕೆ, ನಾರಾಯಣ ಪುಷ್ಯ ಮಾಸ ಆಕ್ರಮದ ಧನುರ್ಮಾಸ ಹಾಗೆ ಬಂದ್ಬಿಡೋದ್ರಿಂದ ಅದಕ್ಕೂ ನಾರಾಯಣ ಎರಡು ಒಟ್ಟಿಗೆ ಸೇರಿಬಿಡೋದು. ನಾರಾಯಣ ಅಮಲ ಕಾರಣ ವಂದೇ ಕಾರಣ ಪೂರ್ಣವರೆಣ್ಯ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧಿ. ಮಾಧವ ರೂಪದ ಚಿಂತನೆ. ಮಾಧವ ಮೊದಲಿದ ಹೇಳಿದೆ, ಪುನರಾವರ್ತಿಯಿಂದ ಭಕ್ತಿ ಅತಿಶಯವನ್ನು ತೋರಿಸ್ತಾರೆ. ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧಿ. ಬಾಧಕ ನೀನು, ಬೋಧಕ ನೀನು, ಶುದ್ಧ ಸಮಾಧಿ ಇರಲಿರ್ತಕ್ಕಂಥವನು ಅನುಗ್ರಹವನ್ನು ಮಾಡು. ಮಾಧವ ಮಾ ಅಂದ್ರೆ ಮಹಾಲಕ್ಷ್ಮಿ, ಧವ ಅಂದ್ರೆ ಪತಿ, ಲಕ್ಷ್ಮೀಪತಿ ಅಂತ ಅರ್ಥ. ಮಾಧವ ಶಬ್ದಕ್ಕೆ ಲಕ್ಷ್ಮೀಪತಿ ಅಂತ ಅರ್ಥ. ಇಲ್ಲಿ ರಿಪೀಟ್ ಮಾಡೋದಕ್ಕೆ ಎರಡು ಕಾರಣ. ಒಂದು ಆಧಾರ, ಇನ್ನೊಂದು ಅರ್ಥ ಹೇಳ್ಬೇಕಾಗಿದೆ ಆಚಾರ. ಅದನ್ನ ಹೇಳ್ತಾರೆ. ಏನ್ ಅರ್ಥ ಅಂದ್ರೆ, ಮಾಧವ, ಮಾ ಅಂದ್ರೆ ಇಲ್ಲ, ಧವ ಅಂದ್ರೆ ಸ್ವಾಮಿ. ಈತ ಮಾಧವ ಲಕ್ಷ್ಮೀಪತಿ, ಇವನಿಗೆ ಇನ್ನೊಬ್ಬ ಧವ ಇಲ್ಲ. ಅಲ್ಟಿಮೇಟ್ಲಿ ನೋಡೋದಕ್ಕೆ ರಿಪಿಟೇಷನ್ ಆಯ್ತು. ರಿಪಿಟೇಷನ್ ಆಗ್ಲಿಲ್ಲ, ಹೊಸ ಅರ್ಥ ಬಂತು. ಮಾಧವ ಇನ್ನೊಬ್ಬ ಧವ ಸ್ವಾಮಿ ಪರಮಾತ್ಮ ಇಲ್ಲ. ಒಂದೇ ವಂದ್ಯಂ ಸದಾನಂದಂ ಗುರುತಮ ಮಗುರುಂ ದೇವದೇವಂ ನಮ. ದೇವರು ಎಲ್ಲರಿಗೂ ಗುರು, ಆತನಿಗೆ ಗುರು ಇಲ್ಲ. ಪಾಪ ಗುರು ಇಲ್ಲ ಅನ್ಬಾರ್ದು, ಯಾಕೆ ನೆಸಿಟಿನೇ ಇಲ್ಲ. ಅದಕ್ಕೆ ಪರಮಾತ್ಮ ಇನ್ನೊಬ್ಬ ಸ್ವಾಮಿ ಇಲ್ಲ ಅಂದ್ರೆ ಚೀಫ್ ಮೇಲೆ ಇನ್ನೊಬ್ರಿದ್ರೆ ಚೀಫ್ ಆಗೋದೇನು? ಚೀಫ್ ಮೇಲೆ ಇನ್ನೊಬ್ರಿದ್ರೆ ಚೀಫ್ಗೆ ಅರ್ಥನೇ ಇಲ್ಲ. ಆದ್ರಿಂದ ಇಲ್ಲ. ಒಂದೇ ಬಾಧ ನೋಡಿ, ಮಾಧವ ಬಾಧಕ ಬೋಧಕ ಎಲ್ಲ ಪ್ರಾಸಬದ್ಧವಾಗಿದೆ. ಬಾಧಕ ಬೋಧಕ ಶುದ್ಧ ಸಮಾಧಿ. ತುಂಬಿದ ಸಭೆಗಳಲ್ಲಿ ತುಂಬಾ ಜನ ಕೂತ ಕಾಲಕ್ಕೆ ಇಂಥ ಶ್ಲೋಕ ನೋಡ್ತಿರ್ಲಿಕ್ಕೆ ಏನ್ ಅರ್ಥ ಆಗ್ಲಿ ಬಿಡಿ, ಒಂಥರ ಖುಷಿ ಕೊಡ್ತದೆ. ಕೇಶವ ಶಾಸಕ ವಂದೇ ಪಾಶಧರಾಚ್ಯುತ ಶೂರವರೇಶ ಹೇಳಿದವರು. ಕೆಲವು ನರ್ತನಕ್ಕೆ ಅನುಕೂಲ, ಎಲ್ಲದಕ್ಕೂ ಅನುಕೂಲ. ಕೆಲವರೆಲ್ಲ ನರ್ತನಕ್ಕೆ, ಕೆಲವು ಹಾಡ್ಲಿಕ್ಕೆ, ಕೆಲವು ಬೇರೆ ರೀತಿ ಹಾಡೋದಕ್ಕೆ. ಈ ರೀತಿ ದ್ವಾದಶ ಸ್ತೋತ್ರ ಏನೇ ವೈಶಿಷ್ಟ್ಯ ಇದೆ ಅದಿಷ್ಟು ಹರಿದಾಸ ಸಾಹಿತ್ಯ ಉಪಯೋಗಿಸ್ಕೊಂಡ್ರೆ ಹಾಗೆ. ಮತ್ತು ಬೇರೆ ಯಾವ ಸಾಹಿತ್ಯ ಕೂಡ ಡ್ಯಾನ್ಸ್ ಮಾಡ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಹರಿದಾಸ ಡ್ಯಾನ್ಸ್ ನರ್ತನ ಮಾಡೋದು. ಆಡಿದಾನೋ ರಂಗ ಅದ್ಭುತದಂದರೆ ಅವ್ರು ಹೇಳೋರೆ ಕೇಳೋರು ಹಾಗೆ ಗುಣಿಯಾಗಿ ಶುರು ಮಾಡ್ತಾರೆ. ಆ ಮತ್ತು ಮಾಡ್ತಾರೆ. ಇದು ಆಚಾರ ಶಾಸ್ತ್ರದ ವಿಶೇಷತೆ. ಎಲ್ಲಾ ಫಾರು ನಗು ಬರೋ ರೋಜಿಸುವವರು ನಾಟ್ಯವಾಡರು ಅಂತ ಹೇಳೋದಿಲ್ಲ, ಎಲ್ಲದಕ್ಕೂ ಉಪಯೋಗ ಬರೋ ರೀತಿಯಲ್ಲಿ ಬರಲಿ. ಬಾಧಕ ಬೋಧಕ ಹೇಳ್ಬಿಟ್ಟು ಏನ್ ಬಾಧಕ ಅರ್ಥನೇ ಆಗಿಲ್ಲವೇ. ದುಷ್ಟಾನಾಂ ಬಾಧಕ ಶಿಷ್ಟಾನಾಂ ಬೋಧಕ ಸೇರಿಸ್ಕೋಬೇಕು. ಬಾಧಕ ದುಷ್ಟರನ್ನ ಏನ್ ಮಾಡ್ತಾರೆ, ವಿನಾಶಾಯಿತ ದುಷ್ಕೃತ, ಇವರಿಗೆ ಪರಿತ್ರಾಣಾಯ ಸಾಧುನ ರಕ್ಷಣೆ ಮಾಡೋದು. ಇಲ್ಲಿ ಬೋಧಕ ಅಂತ ಬಂದಲ್ಲ, ಜ್ಞಾನ ಕೊಡೋಷ್ಟು ರಕ್ಷಣೆ ಇನ್ಯಾವುದರಿಂದನೂ ಆಗೋದಿಲ್ಲ. ಜ್ಞಾನ ಕೊಡಬೇಕು. ಅದರಿಂದ ಬೋಧಕನಾಗ್ತಕ್ಕಂಥ ವ್ಯಕ್ತಿ ಒಮ್ಮೆ ಪದ್ಧತಿ ಇದೆ. ತಂದೆ ತಾಯಿಗಿಂತ ಗುರುಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇಹ ಕೊಟ್ಟರೆ ಜ್ಞಾನ ಕೊಟ್ಟಿರ್ತಾರೆ. ಅವ್ರ ಅಕಸ್ಮಾತ್ ಕೊಡೋದ್ರೆ ಏನಾಗ್ತಿತ್ತು, ಅಲ್ಲಿ ತಾರತಮ್ಯದಲ್ಲಿ ಮುಖ್ಯವಾದದ್ದು ಗುರುಗಳ ಸ್ಥಾನ ಇವರಿಂದ ಭಾರಿ ದೊಡ್ಡದು. ಮಧ್ವೀಜದೊಳಗೆ ಆರಂಭದಲ್ಲೇನೆ ತಂದೆ ತಿಳ್ಕೊಬಂಡಿತಾಚಾರ ಅವ್ರನ್ನ ತಂದೆಯಿಂದ ಸ್ತೋತ್ರ ಮಾಡೋದಿಲ್ಲ. ಗುರು ತಾನ್ ತ್ರಿವಿಕ್ರಮಾರ್ಯ ಅನ್ನೋದು, ಗುರುಗಳಂತ ಸ್ತೋತ್ರ ಮಾಡ್ತಾರೆ. ತಂದೆನೂ ಹೌದು ಅವರು, ಅದಕ್ಕಿಂತ ಮೆಚ್ಚು ಗುರುಗಳು. ಅದನ್ನ ಭಾಳ ಹೈಲೈಟ್ ಮಾಡಿದ್ರು. ಇದು ತಂದೆನೇ ಗುರು ಆಗ್ಬಾರ್ದು ಅಂತಿಲ್ಲ. ಆದಾಗ ಅವ್ರಿಗೆ ತಂದೆಗಿಂತ ಹೆಚ್ಚು ಸ್ಥಾನ, ಗುರುಸ್ಥಾನ ಜಾಸ್ತಿ ಸಿಗುತ್ತೆ. ಆ ದೃಷ್ಟಿಯಲ್ಲಿ ಬಾಧಕ ಬೋಧಕ ಶುದ್ಧ ಸಮಾಧಿ. ಅಷ್ಟೇ. ಶುದ್ಧ ಸಮಾಧಿ ಯಾರಿಂದ ಬರೋ? ಶುದ್ಧ ಸಮಾಧಿ ಅಂದ್ರೇನು, ಅಶುದ್ಧ ಸಮಾಧಿ ಅಂದ್ರೇನು? ಸಮಾಧಿ ಅಂದ್ರೇನು? ಕಣ್ಮುಚ್ಕೊಂಡು ಕೂತ್ಬಿಡೋದು. ಅಶುದ್ಧ ಸಮಾಧಿ ಅಂದ್ರೇನು? ಯಾರೋ ಬಂದಾಗ ಮಾತ್ರ ಕಣ್ಮುಚ್ಚೋದು, ಅವ್ರು ಹೋಗ್ತಷ್ಟು ಟಿವಿ ಶುರು ಮಾಡೋದು. ಅದಲ್ಲ ಶುದ್ಧ ಸಮಾಧಿ. ಅದಕ್ಕೇನೆ ಪರೀಕ್ಷಿತರಾದ್ರೆ ಡೌಟ್ ಬಂತು. ನನಗೆ ಕೊಡ್ತಾ ಇಲ್ಲ, ಏನ್ ನಾಟಕ ಸಮಾಧಿಯಲ್ಲಿ ಇದ್ದಾರೋ ಅಲ್ಲಿ ಬರುತ್ತೆ ಮಾತದು. ವೃಷಾ ಸಮಾಧಿ, ಸುರುಳು ಸಮಾಧಿಯನ್ನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರಾಗ ಅವಾಗ ಅದು ಶುದ್ಧ ಸಮಾಧಿ, ವೃಷಾ ಸಮಾಧಿ. ಅದು ಗೊತ್ತಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಅನುಗ್ರಹ ಶುದ್ಧ ಸಮಾಧಿ ಬರುತ್ತೆ. ಅದ್ರಲ್ಲಿ ಯಾವ ವಂಚನೆ ಏನಿಲ್ಲ, ಪರಿಶುದ್ಧವಾದದ್ದು ಶುದ್ಧ ಸಮಾಧಿ.
ತಂದೆನೇ ಗುರು ನಿಜ. ಆದ್ರೆ ಗುರು ಯಾವ ರೀತಿ ಗುರು ಅಂದ್ರೆ ಪೂಜ್ಯತ್ವದಲ್ಲಿ ಗುರು ತಂದೆ. ಗಾಯತ್ರಿ ಹೇಳ್ಕೊಡೋದು ಒಂದು ಅಷ್ಟೇ ಅಲ್ಲ, ಸಣ್ಣ ಮಕ್ಕಳಿಗೆಲ್ಲ ತಿಳಿಸೋದು ಅವ್ರು ಆಕ್ಷನ್ ನೋಡೇ ತಿಳ್ಕೊಂಡ್ಬಿಡ್ತಾರೆ. ಯಾರು ಬಂದ್ರೆ ಕೊಡು ಹೋಗು, ಬೇಕು ಕೊಡು ನೀನು, ಇಲ್ಲ ಅಂತ ಹೇಳ್ಬೇಡ, ಇವೆಲ್ಲ ಕಳಿಸಿ ಮುಂದೆ ಏನಾಗುತ್ತೆ ಅದೇ ಟ್ರೆಂಡ್ ಡೆವಲಪ್ ಆಗುತ್ತೆ. ಕೊಡ್ಬೇಡ ಅಂದ್ರೆ ಅದೇ ಟ್ರೆಂಡ್ ಅವರಿಗೆ ಡೆವಲಪ್ ಆಗುತ್ತೆ. ಅದ್ರಿಂದ ಆ ರೀತಿಯಾದ ಗುರುತ್ವ ಅವರಿಗಿದೆ. ತಾಯಿಗೂ ಗುರುತ್ವ ಇದೆ, ಎಷ್ಟೋ ವಿಷಯ ತಾಯಿ ಹೇಳ್ತಾರೆ ಗುರುತ್ವ ಇದೆ. ಆದರೆ ಬ್ರಹ್ಮಜ್ಞಾನ ಬೋಧಕತ್ವ ಗುರುತ್ವ ಇದೆಯಲ್ಲ, ಪ್ರೈಮರಿ ಸ್ಕೂಲ್ ಮೇಷ್ಟ್ರೇನೆ, ಅರ್ಥ ಆಯ್ತಾ. ಆದ್ರೆ ಮುಂದಿನ ಬೇರೆ ಒಬ್ಬ ಸಬ್ಜೆಕ್ಟ್ ಮ್ಯಾಟರ್ ಬೇರೆ ಆಗ್ಬಿಡಿ, ಇವ್ರು ಹೇಳ್ಕೊಡೋದು ದೊಡ್ಡ ವಿಷಯ ಆಗುತ್ತೆ. ಆ ದೃಷ್ಟಿಯಲ್ಲಿ ತಂದೆ ಗುರು ಆಗ್ಬೋದೇನೋ ತಪ್ಪಲ್ಲ, ಒಂದು ಗುರುತ್ವ ಅವರಿಗಿದೆ. ಅದು ಈ ಗುರುತ್ವ ಇದೆಯಲ್ಲ, ಬ್ರಹ್ಮವಿದ್ಯೆ ಕೊಡ್ತಕ್ಕಂಥ ಗುರುತ್ವ ಹೆಚ್ಚಿನ ತಂದೆಗೆ ತಾಯಿ ಇರೋದಿಲ್ಲ. ಆದ್ರಿಂದ ಆ ಸ್ಥಾನ ದೊಡ್ಡದು. ಬಾಧಕ ಬೋಧಕ ಶುದ್ಧ ಸಮಾಧಿ. ಇನ್ನು ಬಾಧಕ ಅಂತ ಹೇಳಿ ಯಾರು ಹೇಳಿಲ್ಲ, ಬೋಧಕ ಅಂತ ಯಾಕೆ ಹೇಳಿಲ್ಲ, ಅಂಡರ್ಸ್ಟುಡ್. ಕೆಲವೆಲ್ಲ ಏನ್ ಹೇಳ್ಬೇಕಾಗಿಲ್ಲ, ಹೊಡಿತಾರೆ ತಪ್ಪಾದ್ರೆ ಹೊಡಿತಾರೆ, ತಪ್ಪಾದ್ರೆ ಹೊಡಿತಾರೆ ಅಂತ ಹೇಳ್ಬೇಕಾಗಿಲ್ಲ. ಅಂಡರ್ಸ್ಟುಡ್. ಹೇಳಿದ್ರೆ ತಪ್ಪಲ್ಲ, ಹೇಳದೆ ಹೋದ್ರು ಏನು ತಪ್ಪಲ್ಲ. ಬೋಧಕ ಕಂಡವ್ರಿಗೆ ಯಾಕೆ ಹೇಳ್ತಾರೆ, ಇವರಿಗೂ ಕೊಡ್ತಾರೆ. ಬೋಧಕ ಬಾಧಕ ಬಾಧಂ ಕರೋತಿ ಬೋಧಂ ಕರೋತಿ. ಜ್ಞಾನವನ್ನು ಕೊಡ್ತಾನೆ, ಬಾಧೆಯನ್ನು ಮಾಡ್ತಾನೆ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತ ಪಾದ. ಇನ್ನೊಂದು ಅರ್ಥ ಇದೆ, ಮಾಧವ. ಮಾ ಅಂದ್ರೆ ಜ್ಞಾನ, ಪ್ರಮಾಣ. ಅದಕ್ಕೆ ಸ್ವಾಮಿ ಎಲ್ಲಾ ಪ್ರಮಾಣ ಪ್ರಮೇಯ ಪ್ರತಿಪಾದ್ಯನಾದವನು, ಅದಕ್ಕೆ ದೇವರಿಗೆ ಮಾಧವ ಅಂತ ಹೇಳಿ. ಎಲ್ಲಾ ವಿದ್ಯೆಗಳಿಂದ ಪ್ರತಿಪಾದ್ಯವನಾದ ಮಾಧವ. ಆತೇನ್ ಮಾಡ್ತಾನೆ, ಪ್ರತಿಪಾದಿತನಾದ ಅವನೇ ಉಪದೇಶ ಮಾಡಿದಾಗ ರುಜುಗಳಿಗೆಲ್ಲ ತಾನ ನೇರ ಉಪವಾಸ ಮಾಡ್ತಾನೆ. ಯಾತಕ್ಕೆ ತೇನೇ ಬ್ರಹ್ಮ ಹೃದಯ ಆದಿಕವೈ. ಈ ಕೆಲವರಿಗೆ ನೇರ ಮಾತಾಡ್ತಾರೆ, ಕೆಲವರಿಗೆ ನೇರ ಮಾತಾಡೋದಿಲ್ಲ. ಅವ್ರನ್ನ ಕೇಳಿ ಹೇಳ್ತಾರೆ ಅಂತ ಕಳಿಸ್ಬಿಡ್ತಾರೆ, ನಾವು ಹೇಳೋದಿಲ್ಲ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತ ಪಾದ. ವಿಷ್ಣು ಸಜಿಷ್ಣು ಗ್ರಸಿಷ್ಣು ವಿವಂದೇ ಕೃಷ್ಣ ಸದುಷ್ಣ ವಧಿಷ್ಣು ಸುಧೃಷ್ಣು. ಗೋವಿಂದ ಗೋವಿಂದ ಪುರಂದರ ಬಂದೆ, ಪ್ರತಿಯೊಂದು ಪದರು ರಿಪೀಟ್ ಮಾಡ್ತಾ ಹೋಗ್ತಾರೆ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತ ಪಾದ. ಗೋವಿಂದ ಗೋವಿಂದ ನೀನು ಪುರಂದರ. ವಿಷ್ಣು ಸಹಸ್ರ ಬರೋದು ಪುರಂದರ, ವಿಷ್ಣು ಸಹಸ್ರ ಪದ ಪುರಂದರದಾಸರು ಕೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಪುರಂದರ ಅಂದ ತಕ್ಷಣ ಪುರಂದರದಾಸರು ಆಗ್ಬಿಡ್ತಾರೆ, ಇಂದ್ರ ಅಂತ ಆಗ್ಬಿಡ್ತಾರೆ. ಪುರಂದರ ಇಂದ್ರ ಅದಾಗ್ತಾರೆ. ದೇವರವರಿಗೆ ಹೋಗೋದಿಲ್ಲ. ವಿಷ್ಣು ಸಹಸ್ರ ಓದ ಪುರಂದರ ಅಂದ್ರೆ ನಾರಾಯಣ ಅಂತ. ಹೇಗೆ ಪುರಂ ಧಾರಯತಿ ಪುರಂದರ. ಲಿಂಗದೇಹನ ಭಂಗ ಮಾಡ್ತಾರೆ. ಅದಕ್ಕೆ ಪುರ ಅಂದ್ರೆ ದೇಹ. ಇದು ಇವ್ರದವ್ರು ಮಾಡೋದ ಸಾಧ್ಯತೆ ಇಲ್ಲ, ಹರಿವಾಗಳು ಇಬ್ಬರೇ ಮಾಡೋದಾದ್ರಿಂದ ಪುರಂದರ. ಲಿಂಗದೇಹವನ್ನು ಭಂಗ ಮಾಡಲು ಮುಕ್ತಿ ಸಿಗೋದಿಲ್ಲ. ಆ ಕೆಲಸ ಈತನೇ ಮಾಡಬೇಕು, ಬೇರೆಯವ್ರು ಮಾಡೋದಿಲ್ಲ. ವಾಯುದೇವ್ರ ಜೊತೆ ಮಾಡ್ತಾರ, ಆದ್ರಿಂದ ಪ್ರಧಾನ ಇವರೇ. ವಿಷ್ಣು ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಇವ್ರು ಅಪ್ಪಣೆ ತಗೊಂಡು ಅವ್ರು ಮಾಡ್ತಾರೆ, ಸ್ವತಂತ್ರವಾಗಿ ದೇವ್ರು ಮಾಡೋದ್ರಿಂದ ಪುರಂದರ. ಗೋವಿಂದ ಗೋವಿಂದ ಪುರಂದರ ಒಂದೇ. ಗೋವಿಂದ ಅಂದ್ರೆ ಏನು, ಗೋಹಿಹಿ. ಗೋ ಅಂದ್ರೆ ಶಾಸ್ತ್ರ, ಶಾಸ್ತ್ರಗಳಿಂದ ತಿಳಿಯಲ್ಪಡೋದ್ರ ದೇವರಿಗೆ ಗೋವಿಂದ ಅಂತ. ಶಾಸ್ತ್ರ ಯೋನಿತ್ವ ಶಬ್ದಕ್ಕೆ ಅರ್ಥ, ಶಾಸ್ತ್ರ ಯೋನಿತ್ವ. ಬ್ಯಾಕ್ಟೀರಿಯಾ ನೋಡಿದ್ರೆ ಮೈಕ್ರೋಸ್ಕೋಪ್ನಿಂದ ಹೇಗೆ ಅರ್ಥ ಆಗ್ತದೋ, ದೇವರನ್ನು ತಿಳಿಯೋದಂದ್ರೆ ಶಾಸ್ತ್ರಗಳಿಂದ ಅಂತ. ಗೋವಿಂದ. ಇನ್ನೊಂದು ಅರ್ಥ ಗೋಗಳ ಸೇವೆಯಿಂದ. ಗೋಗಳ ಸೇವೆ ಇಲ್ಲಿ ಎಂಡಾಗತ್ತೆ, ಕೊನೆಗೆ ದೇವ್ರ ಸಿಗಲಿ. ಅದು ಹಿಂದಿನ ಕಾಲ ಎಲ್ಲಾ ಗುರುಗಳು ಮಾಡ್ತಾರೆ. ಮೊದಲನೇ ಕೆಲಸ ಅಂದ್ರೆ ದನ ಕಾಯ್ಕೊಂಬ. ಫಸ್ಟ್ ರಾಜನ ಮಗ ಚಕ್ರವರ್ತಿ ಮಗ ಬಂದ್ರು ಅದೇ ಕೆಲಸನೇ ಅವರಿಗೆ. ಅವ್ರು ಎಲ್ಲಿ ಅದು ಕತೆ ಬರ್ತದಲ್ಲ ಮನ್ವಸ್ಕಂದೊಳಗೆ. ಚಕ್ರವರ್ತಿಯ ಮಗ ಆತ, ಮನುವಿನ ಮಗ, ಅಂತಿಂದ ಚಕ್ರವರ್ತಿ ಅಲ್ಲ. ಅತಿ ಕೆಲಸ ಏನು ಗೊತ್ತಾ, ಹಸು ನೋಡ್ಕೋಬೇಕು. ಹಸು ನೋಡ್ಕೊಂಡು ಯಾವಾಗ ಒಂದಿಷ್ಟು ಹುಲ್ಲು ನೀರು ಕೊಡೋದಲ್ಲ, ಅಲ್ಲೇ ಮಲ್ಕೋಬೇಕು, ಗೋಷ್ಠದಲ್ಲೇ ಮಲ್ಕೋಬೇಕು, ಅಲ್ಲೇ ನೋಡ್ತಿರ್ಬೇಕು. 24 hours ಅದೇ ಜಾಬ್. ಇದು ಮುಂದೆ ಈ ಶಾಸ್ತ್ರಕ್ಕೆ ಅಂದ್ರೆ ಗೋ ಸೇವೆಯಿಂದ ಆ ಗೋ ಸಿಕ್ಕು, ಮುಂದೆ ಗೋವಿಂದ ಸಿಕ್ಕು ಸದ್ಗತಿ ಹೋಗ್ತಾನೆ ಅಂತ ಆ ಅರ್ಥ. ಮೊದ್ಲೆಲ್ಲ ಕ್ರಿಕೆಟ್ಗೆ ಬಂದು ಫೀಲ್ಡಿಂಗ್ ಅಭ್ಯಾಸ ಮಾಡಿಸ್ತಾರಲ್ಲ, ಆ ಟೈಮ್ ಒಂದು ದೂರ ಫೀಲ್ಡಿಂಗ್ ಬಾಲು ಎರಡು ಕೊಡೋದಿಲ್ಲ, ಪ್ರಾಕ್ಟೀಸ್ ಆದ್ರೆ ಕೊಡ್ತಾರೆ. ಆ ತರ ಗೋವಿಂದ ಕೆಲಸ ಮಾಡೋದು. ಗೋಪಾಲದಾಸರು ದೃಷ್ಟಾಂತ ಆ ರೀತಿ ಮಾಡಿದ್ದಕ್ಕೆ ಅವ್ರು ದೊಡ್ಡ ಅಪರೋಕ್ಷ ಜ್ಞಾನಿಗಳ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸುನಂದನ ಸನಂದನ ಪಾಠ. ಸುನಂದ ಎರಡೂ ಇದೆ. ಸ್ಕಂದ ಸನಂದನ ವಂದಿತ ಪಾದ, ಸ್ಕಂದ ಸುನಂದನ ವಂದಿತ ಪಾದ. ಮತ್ತು ಪುರಂದರ ಒಂದೇ ನಮಸ್ಕರಿಸ್ತೇನೆ. ಸ್ಕಂದ ಸುನಂದನ ವಂದಿತ ಪಾದ ಅಥವಾ ಸ್ಕಂದ ಸನಂದನ ವಂದಿತ ಪಾದ. ಸ್ಕಂದ ವಂದಿತ ಪಾದ, ಸ್ಕಂದನಿಂದ ವಂದಿತನಾದವನ್ ನೀನು ಅಂತ ಹೇಳಿದ್ರಿಂದ ಏನಾಯ್ತಾಗ ಸ್ಕಂದ ಮತ ಹೋಯ್ತರಿ. ಸ್ಕಂದನಿಂದ ವಂದಿತ ಅಂದ್ಮೇಲೆ ಯಾರು ದೊಡ್ಡವರು ಅಷ್ಟೇ.
ಇವತ್ತು ಟೀಕಾರ ಎಷ್ಟು ಬರೆದ್ರು ಕೂಡ ಬದ್ಧ ಸಿದ್ಧಾಂತ ಹೊರತು ಟೀಕಾರ ಸಿದ್ಧಾಂತ ಅಂತ ಅಲ್ಲ. ಯಾರೇ ಬೇರೆಯವ್ರು ಹೇಳಿದ್ರು ಬದ್ಧ ಸಿದ್ಧಾಂತ ಅಷ್ಟೇ. ಭಾಷ್ಯ ಅನ್ನೋ ಪದ ಉಪಯೋಗಿಸಿಲ್ಲ, ಯಾರು ದೊಡ್ಡವರು ಉಪಯೋಗಿಸಿಲ್ಲ, ಇತ್ತೀಚೆಗೆ ಉಪಯೋಗಿಸಿ ಅವ್ರ ಬರದೇ ಭಾಷ್ಯ ಅಂತ. ಹಾಗಲ್ಲ, ಭಾಷ್ಯ ಅಂತ ಅನ್ಸ್ಕೋಬೇಕಾದ್ರೆ ಏನಾಗ್ಬೇಕು, ಹೊಸ ಸ್ಕೂಲ್ ಆಫ್ ಥಾಟ್ ಕ್ರಿಯೇಟ್ ಆಗ್ಬೇಕು, ಅದು ಭಾಷ್ಯ ಅಂತ ಅನ್ಸುತ್ತೆ. ಅದೆಲ್ಲ ಎಕ್ಸ್ಪ್ಲನೇಷನ್ ಇವೆಲ್ಲ ಕೂಡ, ಅದು ಭಾಷ್ಯ ಅಂತ ಕರಿಬಾರ್ದು. ಅಂದ್ರೆ ಭಾಷ್ಯ ನಾನು ಭಾಷ್ಯಕಾರ ಅಂತ ಹೇಳ್ಕೊಂಡಾಗತ್ತ ಅವನ್ನ ಹೇಳ್ಬಾರ್ದು. ಅಲ್ಲ, ಹೊಸ ಮಾತು ಅಲ್ಲ ನಮ್ದು, ಅರ್ಥ ಆಯ್ತಾ? ಅದನ್ನ ಹೇಳ್ಕೊಂಡ್ರೆ ಭ್ರಮೆ ಆಗತ್ತೆ ಹೊರತು ಬೇರೆ ಇದಾಗದೆ. ಯಾರು ನಮ್ಮಲ್ಲಿ ಉಪಯೋಗಿಸಲಿಲ್ಲ, ಜಯತೀರ್ಥರು ರಾಯರು ಯಾರು ತಮ್ಮ ಕೃತಿಗೆ ಏನು ಹೆಸರಿಡಲಿಲ್ಲ ಭಾಷೆ ಅಂತ. ಇತ್ತೀಚೆಗೆ ಎಲ್ಲ ರೀತಿ ಏನ್ ಮಾಡುವ ಅದೆಲ್ಲ ಮಾಡ್ತಾರೆ. ಹೌದು, ಬರೀ ಇಲ್ಲೇ ಇದೆ, ಸ್ಕಂದ ಅನ್ನೋದೇ ಇದೆಯಲ್ಲ, ಸ್ಕಂದ ಸ್ಕಂದಧರ ಎರಡು ಇದೆ. ಸ್ಕಂದ ಅಂತ ಹೆಸರು ದೇವರು, ಸ್ಕಂದಧರ ಸ್ಕಂದರ ಅಂದ್ರೆ ಷಣ್ಮುಖನ್ನು ಧರಿಸ್ತಾನೆ ಅಂತ ಅರ್ಥ. ಸ್ಕಂದ ಅಂದ್ರೆ ಏನು? ಜಗತಃ ಸ್ಕಂದನಾಥ್ ಸ್ಕಂದ, ಸೃಷ್ಟಿ ಮಾಡ್ತಾನೆ ಜಗತ್ತನ್ನ, ಅದಕ್ಕೇನೆ ಏನಂತ ಹೆಸರು? ಸ್ಕಂದ, ದೇವ್ರ ಹೆಸರು ಸ್ಕಂದ ಅಂತ. ಮೊದಲು ಎಲ್ಲಾ ಹೆಸರುಗಳು ದೇವರು, ಸ್ಕಂದ ಆ ಹೆಸರು ಆಮೇಲೆ ಇಟ್ಕೊಂಡಿದ್ದೆ ಹೊರತು ಮೂಲತಃ ಯಾರ ಹೆಸರದು? ಪ್ರತಿಯೊಂದು ಪದನೂ ಅದು ಇದು ಅಲ್ಲ, ಪ್ರತಿಯೊಂದು ಪದ ಫಸ್ಟ್ ದೇವ್ರದೇ. ಧರಿಸಿದವನು ಅಂತ ಅರ್ಥ. ಧರಿಸೋದು ಅಂದ್ರೆ ಏನು? ರಕ್ಷಣೆ ಮಾಡೋನು ಅಂತ ಅರ್ಥ. ಸ್ಕಂದಧರ, ಸ್ಕಂದನ ಧರಿಸ್ತಾನೆ ದೇವರು ಅಂದ್ಮೇಲೆ ಸ್ಕಂದ ದೊಡ್ಡವನಲ್ಲ ಅದ್ ಹೇಳ್ಬೇಕಾಗಿ. ಸ್ಕಂದ ಸ್ಕಂದಧರ ವಿಷ್ಣು ಅದನ್ನ ಬಿಡಿಸ್ಬೇಕಾದ್ರೆ ಏನ್ ಮಾಡೋದು ಗೊತ್ತಾ? ಈಗ ಸ್ಕಂದ ಸನಂದನ ವಂದಿತ ಪಾದ ಒಂದರ್ಥ, ಸ್ಕಂದನಿಂದ ಸನಂದನ ಸನಕ ಸನಂದನ ಅವರಿದ್ದಾರಲ್ಲ ಅವರಿಂದ ವಂದಿತ ಪಾದ ಒಂದರ್ಥ. ಇನ್ನೊಂದರ್ಥ ಹೇ ಸ್ಕಂದ, ದೇವರ ಹೆಸರು ಬಿಡಿಸ್ಬಿಡ್ಬೇಕಾರೆ ಹೇ ಸನಂದನ, ಹೇ ವಂದಿತ ಪಾದ, ಅಷ್ಟೇ ಒಂದೆಮ್ಮಿದ್ರೆ ಪೂರ್ತಿ ಹೇಗೆ ಬೇಕಾದ್ರೆ ಬಿಡಿಸ್ಬೋದು. ಇದು ಆಚಾರ್ಯ ಶೈಲಿ, ಅತಿ ಸುಲಭವಾದ ಪದದಲ್ಲಿ ಬಹಳ ಅರ್ಥ ಕೊಡೋದು. ಇದು ಹೇಳಿದಲ್ಲ ಯುನಿಕ್ ಆಚಾರ ಸ್ಟೈಲಲ್ಲಿ. ಬಾಲ ಸಂಗಮಪಿ ಬೋಧಯ ದೃಶ್ಯ ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಕೃಷ್ಣ ಸದೃಷ್ಣ ವಧಿಷ್ಣು ಸುಧೃಷ್ಣು. ಗೋವಿಂದ ವಿಷ್ಣು, ವಿಷ್ಣು ಸೃಜಿಷ್ಣು ಗ್ರಸಿಷ್ಣು. ಇನ್ನೊಂದು ಪಾಠ ಇದೆ, ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ ಅಂತ ಇನ್ನೊಂದು ಪಾಠ. ಕೃಷ್ಣ ಸದೃಷ್ಟ ವಧಿಷ್ಣು ಸದೃಷ್ಣು. ಏನೀಗ ವಿಷ್ಣು ಗೋವಿಂದ ಅಂದ್ರೆ ವಿಷ್ಣವೇ ನಮಃ. ಸೃಜಿಷ್ಣು ಸೃಷ್ಟಿ ಮಾಡ್ತಾನಾದ್ರಿಂದ ವಿಷ್ಣುವಿಗೆ ಸೃಷ್ಟಿ ಮಾಡುವವನ ಸೃಜಿಷ್ಣು ಅಂತ ಅಷ್ಟೇ ಯಾಕೆ ಹೇಳಿದ್ರು ಅಂದ್ರೆ, ವಿಷ್ಣು ಶಬ್ದಕ್ಕೆ ಏನರ್ಥ ಅಂದ್ರೆ ಆತನ ಸ್ವಭಾವ ಅಂತ. ಸೃಷ್ಟಿ ಮಾಡೋ ದೇವರ ಸ್ವಭಾವ ಹೊರತು ಫಲದಿಂದ ಮಾಡೋದಿಲ್ಲ. ದೇವರು ಫಲ ಬೇಕು ಅಂತ ಮಾಡೋದಿಲ್ಲ. ಅವ್ರು ಹೋಗಿ ಕೊಡ್ತಾರೆ, ಏನು ಕೇಳೋದಿಲ್ಲ, ಕೊಡೋದೇ ಅವ್ರ ಉದ್ದೇಶ, ಇದೇನಿಲ್ಲ. ಆ ತರ ಸ್ವಭಾವ ಹೇಳ್ಬೇಕಾಗಕ್ಕೆ ವಿಷ್ಣು ಪ್ರತ್ಯಯ ಕೆಲಸ ಮಾಡಿಕೊಡೋದು. ಶೀಲ ತಾಚ್ಛೀಲ್ಯ ಅಂತ, ತಾಚ್ಛೀಲ್ಯ ಅಂದ್ರೆ ಏನೋ ಅವ್ರ ಸ್ವಭಾವನೇ ಹಾಗೆ. ದೇವರು ಸೃಷ್ಟಿ ಮಾಡೋ ಸ್ವಭಾವನೇ ಹೊರತು ನನಗೇನೋ ಆಗ್ಬೇಕಾಗಿದೆ ಅಂತ ಇಲ್ಲ, ಬೇರೆಯವ್ರು ಆಗ್ಬೇಕಾಗಿದೆ, ತನಗೇನೋ ಆಗ್ಬೇಕಾಗಿಲ್ಲ. ವಿಷ್ಣು ಸೃಜಿಷ್ಣು ಗ್ರಸಿಷ್ಣು. ಗ್ರಸಿಷ್ಣು ಅಂದ್ರೆ ಏನೋ ನುಗ್ಗ ಹಾಕೋದು, ಅದು ಸ್ವಭಾವ. ಸೃಷ್ಟಿ ಮಾಡೋದು ಸ್ವಭಾವ, ಲಯ ಮಾಡೋದು ಸ್ವಭಾವ. ಗ್ರಸಿಷ್ಣು ವಿವಂದೇ, ವಿಶೇಷತಃ ಒಂದೇ. ದೊಡ್ಡ ನಮಸ್ಕಾರ ಆಗ್ತದೆ, ಎಲ್ಲ ಕೆಲಸ ಒಬ್ಬರೇ ಮಾಡಿದ ಓ ಭಾರಿ ದೊಡ್ಡ ನಮಸ್ಕಾರ ಅಂತಾರಲ್ಲ ಹಾಗೆ. ಕೃಷ್ಣ ಸದುಷ್ಣ ವಧಿಷ್ಣು ಸುದೃಷ್ಣು. ಕೃಷ್ಣ ವಿಷ್ಣು ಕೃಷ್ಣ. ಕೃಷ್ಣ ಅಂದ್ರೆ ಏನು? ಕೃಷ್ಣ. ಕೃಷ್ಣ ಅಂತ ಒಂದು ಹೆಸರು ಬೇರೆ. ಕೃಷ್ಣ ನಮ್ಮನ್ನ ಪಾಪಗಳಿಂದ ಕೃಷ್ ಎಳೆದು ಮತ್ತು ನ ಸನ್ಮಾರ್ಗಕ್ಕೆ ಹಾಕ್ತಾನಾದ್ರಿಂದ ದೇವ್ರಿಗೆ ಏನಂತ ಹೆಸರಿದೆ? ಕೃಷ್ಣ. ಅದು ಆ ಪದದ ಅರ್ಥ ಇದೆ. ಕೃಷ್ಣ ರೂಪ ಮುಂದೆ ಬರುತ್ತೆ. ಇಲ್ಲೇ ಕೃಷ್ಣ ಅಂತ ಹೇಳಿ ದೇವರಿಗೆ ಎಲ್ಲಾ ರೂಪಗಳು ಕೃಷ್ಣ ರೂಪಗಳೇ, ಎಲ್ಲವೂ ಕಟ್ಟಪಡಿಸೋ ರೂಪಗಳೇನೆ, ಎಲ್ಲಾ ರೂಪಗಳು ಹಾಗೆ. ಕೃಷ್ಣ ಸದುಷ್ಟ ವಧಿಷ್ಣು. ಇನ್ನೊಂದು ರೀತಿ ಮಾಡಬಹುದು, ಒಂದೇ ಪದ. ಕೃಷ್ಣ ಸದುಷ್ಟ ವಧಿಷ್ಣು ಸುದುಷ್ಟ ಒಂದೇ ಪದ. ಕೃಷ್ಣಾದೇವಿ ದ್ರೌಪದಿ ದೇವಿಯ ಗೊತ್ತಾಯ್ತಾ ಸದುಷ್ಟ. ಒಂದೇನು ವ್ಯಸನ ಬಂದಿತ್ತಲ್ಲ, ಅವ್ರೊಳಗೆ ಶಾಪ ಇತ್ತಲ್ಲ, ಅದನ್ನ ನಾನು ಏನ್ ಮಾಡಿದೆ? ವಧಿಷ್ಠು ಪರಿಹಾರ ಮಾಡಿಬಿಡಿ. ದ್ರೌಪದಿ ಕಥೆ ಬಂದ್ರೆ ಕೃಷ್ಣ ಬಿಡಿಸಿದಾಗ ಕೃಷ್ಣ ಸದುಷ್ಟ ವಧಿಷ್ಣು ಒಂದೇ ಪದ. ಕೃಷ್ಣ ಸದುಷ್ಟ ವಧಿಷ್ಣು. ಕೃಷ್ಣಾದೇವಿಗೆ ಬಂದಿದ್ದಂತಹ ವಸ್ತ್ರಾಪರಣ ದೊಡ್ಡ ಪ್ರಸಂಗ ಇತ್ತಲ್ಲ, ಆ ಕಾಲಕ್ಕೆ ಏನ್ ಮಾಡಿದೆ ನೀನೀಗ? ಪರಿಹಾರ ಮಾಡಿದೆ. ಆದ್ರಿಂದ ಕೃಷ್ಣ ವ್ಯಸನ ಕರ್ಷಕ ಅಂತ ಅರ್ಥ. ಕೃಷ್ಣ ವ್ಯಸನ ಕರ್ಷಕ ಎಲ್ಲಿದೆ? ಕೃಷ್ಣ ಬಂದಿದೆ. ಈ ಪದ ಆ ಪದ ಎಲ್ಲ ಒಂದೇ ಅರ್ಥ ಕೊಡ್ತಾರೆ. ಕೃಷ್ಣ ಸದುಷ್ಟ ವಧಿಷ್ಣು ಸುದೃಷ್ಣು. ಇನ್ನೊಂದು ಅರ್ಥ ಸದುಷ್ಟ ವಧಿಷ್ಣು. ಕೃಷ್ಣ ಸಂಬೋಧನೆ. ಸದುಷ್ಟ, ಉಷ್ಣ ಅಂದ್ರೆ ತಾಪ, ಸಜ್ಜನರ ತಾಪವನ್ನು ಪರಿಹರಿಸುವವನೇ. ಎಲ್ಲರ ತಾಪ ಪರಿಹರಿಸೋದಿಲ್ಲ, ಯಾರ ತಾಪನ? ಸಜ್ಜನ ತಾಪ. ಮಾತು ಬಿಡೋದ್ರೆ ತಾಪ ಕೊಡ್ತಾನೆ, ಸಜ್ಜನ ತಾಪ ಪರಿಹಾರ ಮಾಡ್ತಾನೆ. ಅದಕ್ಕೆ ಸದುಷ್ಟ ವಧಿಷ್ಣು. ಸದುಷ್ಟ ಅದು ಸದುಷ್ಟ. ಇನ್ನೊಂದು ಅರ್ಥ, ಇರತಕ್ಕಂಥ ನೋವನ್ನೇ ಪರಿಹಾರ ಮಾಡೋನೇ ಹೊರತು ಸುಳ್ಳು ಜಗತ್ತನ್ನ ಪರಮಾತ್ಮ ಪರಿಹಾರ ಮಾಡಕ್ ಕೊಟ್ಟಿಲ್ಲ. ಬಂದ ಸತ್ಯತ್ವನೂ ಬಂತದ್ದು.
ಬರೀ ಕೃಷ್ಣ 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 ಪ್ರಯೋಗ ಶ್ಲೋಕದಲ್ಲಿ ಅವರು ವಂದಿತ ಪಾದ ಸುಧೃಷ್ಣು ದೃಷ್ಣು ಅಂದ್ರೆ ಧಾರಕ. ಅಲ್ಲಿ ಸುಜಿಷ್ಣು ರಶಿಷ್ಣು ಹೇಳಿದರು. ಸುಧೃಷ್ಣು ಅಂದ್ರೆ ಏನು? ಪಾಲಕ. ಸದಾ ಕಾಲ ದೃಷ್ಟ ಅಂದ್ರೆ ಧರಿಸೋದು. ಧಾರ ಅಂತ ಬಂತ ಧರಿಸೋದು. ಯಾವ್ದು? ಸೃಷ್ಟಿ ಸ್ಥಿತಿ ಲಯ. ಅದು ಸೃಷ್ಟಿ ಲಯ ಆಗಿತ್ತು, ಸ್ಥಿತಿ ಇಲ್ಲಿ ಬಂತು. ಸುಧೃಷ್ಣು ಕೃಷ್ಣ ಕೃಷ್ಣ ವಧಿಷ್ಣು ಸುಧೃಷ್ಣು. ಹೀಗೆ ಗೋವಿಂದ ಆಯ್ತು, ವಿಷ್ಣು ಆಯ್ತು. ಮುಂದೆ ಮಧುಸೂದನ ದಾನವ ಸಾಧನ ಒಂದೇ ದೈವತ ಮೋದನ ವೇದಿತ ಪಾದ. ದೈವತ ಮೋದಿತ ಇದೆ, ದೈವತ ವೇದನ ಮೋದನ ಇದೆ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ರ. ಮಧುಸೂದನ ದಾನವ ಸಾಧನ ಒಂದೇ. ಮಧುಸೂದನ ಮಧು ಎಂಬ ರಾಕ್ಷಸನನ್ನ ನೀನು ಕೊಂದವನು. ದಾನವ ಸಾಧನ ಅವನೊಬ್ಬನೇ ಅಲ್ಲ, ಎಲ್ಲಾ ದಾನವರನ್ನು ಕೊಂದವನು. ಸೂದನ ಅಂದ್ರೆ ಸಾಧನನೇ. ಒಂದೇ. ದೈವತ ಮೋದನ ವೇದಿತ ಪಾದ. ದೈವತ ಮೋದನ ದೇವತೆಗಳಿಗೆ ಮೋದನ. ಮೋದ ಅಂದ್ರೆ ಆನಂದವನ್ನ ಕೊಡುವವನು ಅಂತ. ನೀನ್ ಪ್ರಾಪಣೆ. ವೇದಿತ ಪಾದ. ಸಮಸ್ತ ಶಾಸ್ತ್ರಗಳಿಂದ ವೇದಿತ ಸ್ವರೂಪನೇ. ಸಮಸ್ತ ಶಾಸ್ತ್ರಗಳಿಂದ ವೇದಿತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ಗೆ ಅಷ್ಟೇ, ಬೇರೆದ ಕೈ ಹಾಕಾಗಿಲ್ಲ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಎಲ್ಲರ ಮೇಲೆ ಹತೋಟಿ. ಅದಕ್ಕೆ ನೀನು ಯಾರು ಅಂದ್ರೆ ಒಂದರಾಗಿ ವೇದಿತ ಪಾದ. ಸರ್ವಶಾಸ್ತ್ರ ವೇದಿತ ಪಾದ. ತ್ರಿವಿಕ್ರಮ ನಿಷ್ಕ್ರಮ ಮುಂದೆ ಮಧುಸೂದನ ದಾನವ ಸಾಧನ ಒಂದೇ ದೈವತ ಮೋದನ ವೇದಿತ ಪಾದ. ಅದ್ರ ದೈವತೆಗಳಿಗೆ ಆನಂದ ಕೊಡುವವನು, ಎಲ್ಲ ಪ್ರತಿಪಾದ್ಯನಾದವನು, ಮಧುವನ್ನು ಕೊಂದುವನು, ದಾನವನ್ನು ನಾಶ ಮಾಡುವನಾದ ಪರಮಾತ್ಮನೇ ನಿನಗೆ ಒಂದೇ ನಮಸ್ಕಾರವನ್ನು ಮಾಡುತ್ತೇನೆ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ರ. ಅದಿಷ್ಟು ನಾಳೆ. ನಾಳೆ ಅಂದ್ರೆ ನಾಳೆ. ಓಂ